ನಿಮಗೆ 30 ಡೇಸ್ ಫ್ರೀ ಟ್ರಯಲ್ ಕೊಟ್ಟರೆ ಆ ಸರ್ವಿಸ್ನ ತಗೊಳ್ತೀರಾ? ಇದನ್ನೇ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಸ್ಪಾಟಿಫೈ, ಅಮೆಜಾನ್ ಪ್ರೈಮ್ ಈ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲೂ ಈ ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಫ್ರೀ ಕೊಟ್ಟರೆ ಅದು ಆ ಸರ್ವಿಸ್ನ ಯೂಸ್ ಮಾಡಿ ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಅಷ್ಟು ಈಸಿಯಾಗಿ ಅದನ್ನ ಬಿಡೋಕ್ಕಾಗಲ್ಲ. ಸೊ ದಟ್ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡೇ ಮಾಡ್ತಾರೆ ಅಂತ ಇದೇ ಮಾರ್ಕೆಟಿಂಗ್ ಸ್ಟ್ರಾಟಜಿನ ನೀವು ಕಾರ್ ಅಥವಾ ಬೈಕ್ ತಗೊಳಕ್ ಹೋದೇ ಆಗುತ್ತೆ. ನಿಮಗೆ ಒಂದ್ಸತಿ ಟೆಸ್ಟ್ ಡ್ರೈವ್ ನೋಡಿದ್ಮೇಲೆ ನಿಮ್ಗೆ ಫುಲ್ ಫೀಲ್ ಬಂದಿರುತ್ತೆ. ಇದು ಒಂಥರ ಗಾಡಿ ಎಲ್ಲ ಓಡಿಸಿ ಅದನ್ನು ಫೀಲ್ ಮಾಡಿ ಅದು ಸ್ವಂತ ಅನ್ಸಕ್ಕೆ ಶುರುವಾಗಿರುತ್ತೆ. ಅವು ಬಿಟ್ಕೊಡಕ್ಕೆ ಅದನ್ನ ಬೇಡ ಅನ್ನಕ್ ಆಗಲ್ಲ. ಸೊ ನಿಮ್ಗೆ ಅವಶ್ಯಕತೆ ಇಲ್ಲದೆ ಇದ್ರು ತಗೊಳ್ತೀರಾ. ನೀವು ಆಪಲ್ದು ಶೋರೂಮ್ ಹೋದ್ರೆ ಆಪಲ್ ಏನ್ ಪ್ರಾಡಕ್ಟ್ಸ್ ಇದೆ, ಐಫೋನ್ ಅಥವಾ ಮ್ಯಾಕ್ಬುಕ್, ಆ ಲ್ಯಾಪ್ಟಾಪ್ ಬೇಕು ಅಂತಾನೆ ಫ್ಯೂ ಡಿಗ್ರಿ ಸ್ವಲ್ಪ ಜಾಸ್ತಿ ಟಿಲ್ಟ್ ಮಾಡಿರ್ತಾರೆ. ಆ ಸ್ಟಾಫ್ಗೆ ಅದು ಇನ್ಫಾರ್ಮ್ ಮಾಡಿರ್ತಾರೆ ಹೀಗೆ ಮಾಡಿ ಅಂತಾನೆ. ಜಸ್ಟ್ ಬಿಕಾಸ್ ನೀವು ಅದರ ಕಸ್ಟಮರ್ಸ್ ಆಗಿ ಹತ್ರ ಹೋಗಿ ಏನಕ್ಕೆ ಹಿಂಗಿದೆ ಅಂತ ನೋಡ್ತೀರಾ. ಆಮೇಲೆ ಲ್ಯಾಪ್ಟಾಪ್ ನ ರೈಟ್ ಆಂಗಲ್ಗೆ ಸೆಟ್ ಮಾಡ್ತೀರಾ. ಅವಾಗ ಅದನ್ನ ಟಚ್ ಮಾಡ್ತೀರಾ, ಫೀಲ್ ಮಾಡ್ತೀರಾ. ಅವಾಗ ನಿಮ್ಗೆ ನಂತರ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಅದು ನೋಡ್ತೀರಾ. ಅವಾಗ ಬಂದು ಸ್ಟಾಫ್ ಬಂದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಅಥವಾ ಅದನ್ನ ಜಾಸ್ತಿ ಟೈಮ್ ಕೊಡ್ತೀರಾ ಅದಕ್ಕೆ ಅಂತ. ಇಂಡೈರೆಕ್ಟ್ಲಿ ಅದನ್ನ ನೀವು ಟಚ್ ಮಾಡಿ ಫೀಲ್ ಮಾಡಲಿ ಅಂತಾನೆ ಇದು ಕೂಡ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಶಾಪಿಂಗ್ಗೆ ಹೋದ್ರು ಆ ಬಟ್ಟೆ ಮತ್ತೆ ಆ ಫುಟ್ವೇರ್ ನೀವು ಹಾಕೊಳ್ಳೋದು ಆ ಫೀಲ್ ಮಾಡಿದ್ಮೇಲೆ ಬಿಟ್ಕೊಡಕ್ಕಾಗಲ್ಲ ಅಂತಾನೆ. ಒಂದ್ಸತಿ ಮನುಷ್ಯ ಅದನ್ನ ಒಂದು ವಸ್ತುನ ಯೂಸ್ ಮಾಡಿ ಅದನ್ನ ಫೀಲ್ ಮಾಡಿದ್ಮೇಲೆ ಅದನ್ನ ಸ್ವಂತ ಮಾಡ್ಕೋಬೇಕು ಅಂತಾನೆ ಅನ್ಕೋತಾನೆ. ಸೊ ಇದೇ ಹ್ಯೂಮನ್ ಬಿಹೇವಿಯರ್. ನೆಟ್ಫ್ಲಿಕ್ಸ್ ಮತ್ತು ಬಹಳಷ್ಟು ಈ ರೀತಿಯ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗ್ರೋತ್ ಆಗಿರೋದೇ ಈ ಫ್ರೀ ಟ್ರಯಲ್ ಅನ್ನೋದು ಕೊಟ್ಟು. ಸೈಕಾಲಜಿಕಲಿ ಪ್ರೂವನ್ 90% ಆಫ್ ದ ಕೇಸ್ ಕಸ್ಟಮರ್ಸ್ಗೆ ಅವಶ್ಯಕತೆನೇ ಇಲ್ಲ ಅಂದ್ರೂ ಜಸ್ಟ್ ಬಿಕಾಸ್ ಫ್ರೀ ಟ್ರಯಲ್ ಅಂತ ತಗೊಂಡು ಕೊನೆಗೆ ಅದು 30 ಡೇಸ್ ಯೂಸ್ ಮಾಡಿ ಅಭ್ಯಾಸ ಆಗಿ ಬಿಡಕ್ಕೆ ಆಗದೆ ಅಡಿಕ್ಟ್ ಆಗಿ ಇದೇ ನ್ಯೂರೋ ಸೈಕಾಲಜಿ. ದೊಡ್ಡ ಮಾರ್ಕೆಟಿಂಗ್ ಕಂಪನಿಗಳು ನಿಮ್ಮನ್ನ ಆರ್ಡರ್ ಮಾಡ್ತಾ ಇರೋದು ಎಂಡೋಮೆಂಟ್ ಎಫೆಕ್ಟ್ ಸ್ಟ್ರಾಟಜಿಯಿಂದ.